ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ KCET ಅಪ್ಲಿಕೇಶನ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರು ಅವ್ರಿಗೆ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಿತ್ತು. ಏನಕ್ಕಪ್ಪ ಅಂದ್ರೆ ಏನೋ ಒಂದು ರೂರಲ್ ಕೋಟಾನ ಕ್ಲೈಮ್ ಮಾಡ್ಬೇಕಾದ್ರೆ, ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡ್ಬೇಕಾದ್ರೆ, ಸೊ ಯಾವ್ದನ ಒಂದು ಕೋಟಾನ ಕ್ಲೈಮ್ ಮಾಡ್ಬೇಕಾದ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ವೆರಿಫಿಕೇಶನ್ ಮಾಡಿಸ್ಬೇಕಾಗಿತ್ತು. ಸೊ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿಬಿಟ್ಟು ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆರಿಫಿಕೇಶನ್ ಮಾಡಿಸ ಆದ್ಮೇಲೂ ಕೂಡ ಡೌನ್ಲೋಡ್ ಮಾಡ್ಬೇಕಾದ್ರೆ ಆ ಕೋಟಾ ಬಂದ್ಬಿಟ್ಟು ಕ್ಲೈಮ್ ಆಗಿದ್ದು ಅಲ್ಲಿ ತೋರಿಸ್ತಿರ್ಲಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ ನ ಇವಾಗ ಸಾಲ್ವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಮರಳಿ ಲಾಗಿನ್ ಆಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಒಂದು ಅಪ್ಲಿಕೇಶನ್. ಸೊ ಎರಡನೇದಾಗಿ ತುಂಬಾ ಜನಕ್ಕೆ ಮತ್ತೆ ಇನ್ನೂ ಪ್ರಾಬ್ಲಮ್ ಬರ್ತಿದೆ ಅಂತಾನೆ ಹೇಳ್ಬೋದು. ಕೋಟಾನ ಕ್ಲೈಮ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಗಲೇ ಹೇಳಿದ್ದೀನಿ. ಮತ್ತೆ ಮರಳಿ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಆ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ. KCET ಎಕ್ಸಾಮ್ ಅನ್ನೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಇನ್ನ ಓದ್ಕೊಂತಿಲ್ಲ, ದಯವಿಟ್ಟು ಬೆಳಗ್ಗೆ ಬೇಗ ಎದ್ದು ಓದಕ್ಕೆ ಶುರು ಮಾಡಿ. ಸೆಕೆಂಡ್ PUC ಜೊತೆಗೇನೆ ಅದೇನು KCET ಎಕ್ಸಾಮ್ಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬಿಡ್ತಾರೆ, KCET ರ್ಯಾಂಕಿಂಗೇ ಬರಲ್ಲ. ಸೊ ಈ ತರ ರ್ಯಾಂಕಿಂಗ್ ಬಂದಿಲ್ಲ ಅಂತ ಹೇಳೋದಾದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ. ನೀವು ಒಂದು ಕನ್ಸಿನ ಕಾಲೇಜ್ ಇಟ್ಕೊಂಡಿರ್ತೀರಾ, ಈ ಒಂದು ಕಾಲೇಜ್ಗೆ ಹೋಗ್ಬೇಕು, ಪೆಸ್, ಆ ಕಾಲೇಜ್, ಈ ಕಾಲೇಜು, ಸೊ ಯಾವ್ದನ್ನ ಆಗಿರ್ಲಿ, ಕ್ರೈಸ್ಟ್ ಆಗಿರ್ಬೋದು, ಪೆಸ್ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಈ ತರ ಒಂದು ಡ್ರೀಮ್ ಇಟ್ಕೊಂಡಿರ್ತೀರಾ, ಇದೇ ಕಾಲೇಜ್ನಲ್ಲೇ ನಾನು ಓದಬೇಕು ಅಂತ ಹೇಳಿ. ಸೊ ಆ ಒಂದು ಕಾಲೇಜ್ನಲ್ಲಿ ನೀವು ಓದಬೇಕು ಅಂದ್ರೆ ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಕನ್ಸು ಕಾಣೋದಲ್ಲ, ಅದ್ರ ಮೇಲೆ ನೀವು ದುಡಿಬೇಕಾಗತ್ತೆ. ಸೊ ಹಾಗಾಗಿ ದುಡಿಯೋದು ಯಾವ ರೀತಿ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಏನೇನು ಸಬ್ಜೆಕ್ಟ್ಸ್ನ ನಾನು ಕ್ಲಿಯರ್ ಮಾಡಬೇಕು ಅಂತ ಇದ್ದೀನಿ ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಬಂದು ಕನ್ಸು ಕಾಣ್ತಾರೆ, ಆ ಕನ್ಸಿಗೆ ಕರೆಕ್ಟ್ ಆಗಿರುವಂತ ಒಂದು ಕಷ್ಟಪಡಲ್ಲ. ಸೊ ಇದೇ ಮೇನ್ ಪ್ರಾಬ್ಲಮ್ ಆಗ್ತಿರುವಂತದ್ದು. ಹಂಗಾಗಿನೇ ಒಂದು ಕಾಲೇಜ್ನ ಇಟ್ಕೊಳ್ಳಿ, ಅದೇ ಕಾಲೇಜೇ ಕ್ರ್ಯಾಕ್ ಮಾಡಬೇಕು. ಸೊ ಅದೇ ಕಾಲೇಜ್ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಓದಬೇಕಾಗತ್ತೆ. ಓದ್ಕೊಂಡು ಸುಮ್ಮನೆ ಗಟ್ಟೊಡಿಯಕ್ಕೆ ಹೋಗ್ಬಿಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಬೇಕು ಅಂದ್ರೆ ಫ್ರೀಯಾಗಿ PDF ನ ಪ್ರೊವೈಡ್ ಮಾಡ್ತೀನಿ ನಿಮ್ಗೆ. KCET ನ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದು ಕೂಡ ಕೆಲವೊಂದು ಕ್ವಶನ್ಸ್ ಗಳು ಬಂದ್ಬಿಟ್ಟು KCET ಎಕ್ಸಾಮ್ ನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅವೆಲ್ಲಾನು ಕೂಡ ಒಂದು PDF ಮಾಡ್ಬಿಟ್ಟು ಫ್ರೀಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದಿ. ತುಂಬಾ ಜನ KCET ಬರೀಬೇಕು ಅಂತಾನೆ ಕೋಚಿಂಗ್ಗಳೆಲ್ಲಾನು ಕೂಡ ಹೋಗ್ತಾರೆ. ಸೊ ಹಂಗಾಗಿ ಅದೇನು ಅವಶ್ಯಕತೆನೇ ಇಲ್ಲ. ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಆಗಿ ಟೈಮ್ ಟೇಬಲ್ ಪ್ರಕಾರ ಓದಿದ್ದೀರಾ ಅಂದ್ರೆ 100% ಹೇಳ್ತೀನಿ ನೀವು ಕ್ರ್ಯಾಕ್ ಮಾಡ್ಬೋದು ಇದನ್ನ. ಸೊ ಹಂಗಾಗಿನೇ ಯಾವ ಕಾಲೇಜು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿಕೊಂಡು ಆ ಕಾಲೇಜ್ ಮೇಲೆ ಅಲ್ಲೇ ಓದಬೇಕು ಅಂತ ಹೇಳಿ. ಏನಕ್ಕಪ್ಪ ನೀವು KCET ನಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ತಗೊಂಡಿದ್ದೀರಾ ಅಂದ್ರೆ ಫೀಸ್ ಕೂಡ ಕಮ್ಮಿ ಆಗುತ್ತೆ. ಒಂದು ಕಾಲೇಜ್ ಸಿಗೋದು ಒಂದೇ ಅಲ್ಲ, ಫೀಸ್ ಕೂಡ ಕಮ್ಮಿ ಆಗುತ್ತೆ. ನಾನು ಹೇಳುವಂಥದ್ದೇನಪ್ಪ ಅಂದ್ರೆ 1000 ರ್ಯಾಂಕ್ಗಿಂತ ಕಮ್ಮಿ ಬರಕ್ಕೆ ಟ್ರೈ ಮಾಡಿ. 800, 700 ಈ ತರ ರ್ಯಾಂಕ್ ಬರಕ್ಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ 15,000, 16,000 ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ಏನಕ್ಕೂ ಯೂಸ್ ಇಲ್ಲ. ಅದು ನೀವು ಇನ್ನೂ 1.5 ಲಕ್ಷ ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ಹಂಗಾಗಿ ನೀವು ಎಷ್ಟು ಓದ್ತಿರೋ, ಎಷ್ಟು ಬರೀತಿರೋ ಆ ರ್ಯಾಂಕ್ನ ನೀವು ಕ್ರ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ. 1,000 ರ್ಯಾಂಕ್ ಒಳಗಡೆನ ನಾನು ತೆಗಿಲೇಬೇಕು ಅಂತ ಹೇಳಿ ಅದ್ರದ್ದು ಒಂದು ನಂಬರ್ ಇಟ್ಕೊಂಡು ಆ ನಂಬರ್ ಮೇಲೆ ವರ್ಕ್ ಮಾಡಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಓಕೆನಾ. ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫ್ರೀ PDF ನ ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.